ನಮಸ್ತೆ. ನಮ್ಮ ದೇಶದಲ್ಲಿ ರಾಷ್ಟ್ರಪಿತ ಯಾರು ಅಂತ 1ನೇ ಕ್ಲಾಸ್ ಮಗು ಕೇಳಿದ್ರೆ ಹೇಳ್ತಾನೆ ಮಹಾತ್ಮ ಗಾಂಧಿ ಅಂತ. ಹಾಗಾದರೆ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು? ಯಾವ ಸಂದರ್ಭದಲ್ಲಿ ಕರೆದರು? ಯಾಕೆ ಕರೆದ್ರು ಅನ್ನುವ ಸತ್ಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಅಂತ ಕರೆದವ್ರು ಯಾರು ಗೊತ್ತಾ? ಭಾರತದ ಮೊದಲ ಪ್ರಧಾನಮಂತ್ರಿಗಳಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮೊದಲ ಬಾರಿಗೆ ಮಹಾತ್ಮ ಗಾಂಧಿ ಅವರಿಗೆ ರಾಷ್ಟ್ರಪಿತ ಅಂತ ಕರೀತಾರೆ. ಈ ರಾಷ್ಟ್ರಪಿತ ಅಂತ ಕರೆದಿದ್ದು ಬಿರುದು ಅಥವಾ ವ್ಯಂಗ್ಯವಾಗುವ ಅಂತ ನೋಡೋದಾದರೆ ಅದಕ್ಕಿಂತ ಮುಂಚೆ ಕೆಲವೊಂದು ಆಗಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡೋಣ. ಅದಾದ ನಂತರ ನಮಗೆ ಗೊತ್ತಾಗುತ್ತೆ ನೇತಾಜಿ ಅವರು ಮಹಾತ್ಮ ಗಾಂಧಿ ಅವರನ್ನು ರಾಷ್ಟ್ರಪಿತ ಅಂತ ಕರೆದಿದ್ದು ವ್ಯಂಗ್ಯವಾಗುವ ಅಥವಾ ಬಿರುದು ಅಂತ ಆಮೇಲೆ ನಮಗೆ ಗೊತ್ತಾಗುತ್ತೆ. ಅಂದಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡೋದಾದರೆ 1939ರಲ್ಲಿ ಮಹಾತ್ಮ ಗಾಂಧಿಯವರ ಪಟ್ಟದ ಶಿಷ್ಯ ಆದಂಥ ಪಟ್ಟಾಭಿ ಸೀತಾರಾಮಯ್ಯನವರನ್ನು ಸೋಲಿಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 2ನೇ ಅವಧಿಗೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಈ ಫಲಿತಾಂಶದಿಂದ ವ್ಯಾಘ್ರಗೊಂಡ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಪಟ್ಟಾಭಿ ಸೀತಾರಾಮಯ್ಯನವರ ಸೋಲು ಅದು ನನ್ನ ಸೋಲು ಅಂತ ಬಹಿರಂಗವಾಗಿ ಹೇಳ್ತಾರೆ. ಇಷ್ಟೇ ಹೇಳಿದರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ. ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾತ್ಮ ಗಾಂಧಿಯವರ ಬೆಂಬಲಿಗರಿಂದ ನೇತಾಜಿ ಅವರ ಜೊತೆ ಸಹಕರಿಸಲು ನಿರಾಕರಿಸ್ತಾರೆ, ರಾಜಕೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಜಾಪ್ರಭುತ್ವದಲ್ಲಿ ಹಾದಿಯಲ್ಲಿ ಗೆದ್ದಂತಹ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಇಷ್ಟಕ್ಕೆ ಮುಗಿಲಿಲ್ಲ. ಪಂಜಾಬಿನ ಪ್ರಾಂತೀಯ ಕಾಂಗ್ರೆಸ್ ಸಮಿತಿಯಿಂದ ದೂರಿಡ್ತಾರೆ. ನೇತಾಜಿ ಅವರಿಗೂ ಕಾಂಗ್ರೆಸ್ನಲ್ಲಿ ಹೆಚ್ಚಿನ ಬೆಂಬಲ ಇದ್ದರೂ ಕೂಡ ಅವರಿಗೆ ಯಾವುದೇ ಚುನಾಯಿತ ಹುದ್ದೆ ಕೊಡದೆ 3 ವರ್ಷಗಳ ಕಾಲ ಅವರ ಮೇಲೆ ನಿಷೇಧ ಹೇರ್ತಾರೆ. ಈ ಒಂದು ತೀವ್ರ ಅಪಮಾನ, ಅವಮಾನ ಮತ್ತು ಅನ್ಯಾಯಕ್ಕೊಳಗಾದ ಸುಭಾಷ್ ಚಂದ್ರ ಬೋಸ್ ಅವರು ಹೇಗಾದರೂ ಮಾಡಿ ವಿದೇಶದ ಸಹಾಯ ತಗೊಂಡು ಭಾರತಕ್ಕೆ ಸ್ವಾತಂತ್ರ್ಯ ತರಬೇಕಂತ ಒಂದು ಯೋಜನೆ ಮಾಡ್ತಾರೆ. ಅವಾಗ ವಿಶ್ವಯುದ್ಧ ಪ್ರಾರಂಭವಾಗಿರುತ್ತೆ. ಈ ವಿಶ್ವಯುದ್ಧವನ್ನು ಉಪಯೋಗ ಮಾಡಿಕೊಂಡು ಹೇಗಾದರೂ ಮಾಡಿ ಭಾರತವನ್ನು ಸ್ವಾತಂತ್ರ್ಯಗೊಳಿಸಬೇಕಂತ ಒಂದು ಯೋಜನೆ ಮಾಡ್ತಾರೆ. ಆ ಯೋಜನೆಗೂ ಮಹಾತ್ಮ ಗಾಂಧಿ ಅವರು ಅಡ್ಡಗಾಲ ಹಾಕ್ತಾರೆ. ವಿದೇಶಗಳ ಸಹಾಯ ತಗೊಳ್ಳೋದನ್ನು ಖಂಡಿಸ್ತಾರೆ. ವಿಶ್ವಯುದ್ಧವನ್ನು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಳಸುವುದು ತಪ್ಪು ಅಂತ ಪ್ರತಿಪಾದಿಸ್ತಾರೆ. ಈ ಕಾರಣಕ್ಕಾಗಿ ಮಹಾತ್ಮ ಗಾಂಧಿಯವರ ದ್ವಂದ್ವಗಳನ್ನು, ಅಪ್ರಾಮಾಣಿಕತೆಯನ್ನು ಮತ್ತು ಅನುಭವ ಶೂನ್ಯತೆಯನ್ನು ಜಗತ್ತಿನೆದುರು ತೋರಿಸಲು ಸುಭಾಷ್ ಚಂದ್ರ ಬೋಸ್ ಅವರು ರೇಡಿಯೋ ಭಾಷಣ ಮಾಡ್ತಾರೆ. ಈ ರೇಡಿಯೋ ಭಾಷಣ ಎಲ್ಲಿ ಮಾಡ್ತಾರೆ ಗೊತ್ತಾ? ಸಿಂಗಾಪುರದಲ್ಲಿ ಈ ರೇಡಿಯೋ ಭಾಷಣ ಮಾಡ್ತಾರೆ. ಆಜಾದ್ ಹಿಂದ್ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ. ಸಿಂಗಾಪುರಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟು ಸರಳವಾಗಿ ಹೋಗಲಿಲ್ಲ. ಈ ಮಾಹಿತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಸುಭಾಷ್ ಚಂದ್ರ ಬೋಸ್ ಅನ್ನುವ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಆ ವಿಡಿಯೋ ನೋಡಿ ತಿಳ್ಕೊಬಹುದು. ಸಿಂಗಾಪುರದಲ್ಲಿ ಕೆತೆ ಥಿಯೇಟರ್ ಎಂಬ ಒಂದು ಥಿಯೇಟರನ್ನು ಬುಕ್ ಮಾಡಿ ಅಲ್ಲಿ ಮಂತ್ರಿಮಂಡಲವನ್ನು ರಚಿಸಿ ಆಜಾದ್ ಹಿಂದ್ ಸರ್ಕಾರವನ್ನು ರಚನೆ ಮಾಡ್ತಾರೆ. ಅಲ್ಲಿ ಜರ್ಮನ್, ಜಪಾನ್ ಎಲ್ಲರೂ ಸಾಕ್ಷಿಯಾಗಿರ್ತಾರೆ. ಪ್ರಧಾನಮಂತ್ರಿಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಪ್ರತಿಜ್ಞೆ ಮಾಡ್ತಾರೆ. ಪರಮೇಶ್ವರನನ್ನು ಸ್ಮರಿಸಿ ನಾನು ಸುಭಾಷ್ ಚಂದ್ರ ಬೋಸ್ ಹೀಗೆ ಶಪಥ ಮಾಡುತ್ತೇನೆ, ಹಿಂದೂಸ್ತಾನದ ಮತ್ತು ನನ್ನ 38 ಕೋಟಿ ದೇಶ ಬಾಂಧವರನ್ನು ದಾಸ್ಯದಿಂದ ಮುಕ್ತ ಮಾಡುವುದಕ್ಕೋಸ್ಕರ ನನ್ನ ಜೀವನದ ಕೊನೆಯ ಕ್ಷಣದವರೆಗೂ ಸ್ವತಂತ್ರ ಯುದ್ಧದ ಪುಣ್ಯ ಜ್ವಾಲೆಯನ್ನು ಪ್ರಜ್ವಲಿಸುತ್ತೇನೆ. ಹಿಂದೂಸ್ತಾನದ ಸೇವಕನಾಗಿ ನನ್ನ 38 ಕೋಟಿ ಬಂಧು ಭಗಿನಿಯರ ಸೇವೆ ಮಾಡುವುದು ಪರಮ ಕರ್ತವ್ಯವೆಂದು ನಾನು ಭಾವಿಸುತ್ತೇನೆ. ಸ್ವಾತಂತ್ರ್ಯ ದೊರೆತ ನಂತರ ಅದರ ರಕ್ಷಣೆಗಾಗಿ ನಾನು ನನ್ನ ರಕ್ತದ ಹನಿಯನ್ನು ಅರ್ಪಿಸುತ್ತೇನೆ. ಇದು ಸುಭಾಷ್ ಚಂದ್ರ ಅವರ ಪ್ರತಿಜ್ಞೆ. ಮುಂದೆ ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ಪ್ರತಿಜ್ಞೆ ಸ್ವೀಕರಿಸಿದಾಗ ಇಡೀ ವಾತಾವರಣ ಭಾವೋತ್ಕರ್ಷದಿಂದ ತುಂಬಿತ್ತು. ಆ ನಂತರದ 3 ಮಂದಿ ಸಹಕಾರಿಗಳು ಪ್ರತಿಜ್ಞೆ ಸ್ವೀಕರಿಸ್ತಾರೆ. ಎಲ್ಲರೂ ಎದ್ದು ನಿಂತಿರ್ತಾರೆ, ರಾಷ್ಟ್ರಗೀತೆ ಹಾಡ್ತಾರೆ. 1923ರ ಮಧ್ಯರಾತ್ರಿ ಆಜಾದ್ ಹಿಂದ್ ಸರ್ಕಾರವು ಬ್ರಿಟನ್ ಮತ್ತು ಅಮೆರಿಕದ ವಿರುದ್ಧ ಯುದ್ಧ ಘೋಷಣೆ ಮಾಡುತ್ತೆ. ಇದು ನೇತಾಜಿ ಸುಭಾಷ್ ಚಂದ್ರ ಅವರು ರಚಿಸಿದ ಸರ್ಕಾರ. ಮಂತ್ರಿಮಂಡಲ ಹೀಗಿರುತ್ತೆ: ಕ್ಯಾಪ್ಟನ್ ಲಕ್ಷ್ಮಿ, ಮಹಿಳಾ ಶಾಖೆ ಎಸ್ ಅಯ್ಯರ್, ಪ್ರಚಾರ ಮಂತ್ರಿ ಲೆಫ್ಟಿನೆಂಟ್ ಕರ್ನಲ್
ಎ.ಸಿ. ಚಟರ್ಜಿ ಅರ್ಥಮಂತ್ರಿ, ಸೈನಿಕ ಪ್ರತಿನಿಧಿಗಳು. ಹೀಗೆ ಆಜಾದ್ ಹಿಂದ್ ಸರ್ಕಾರ ರಚನೆ ಆಗುತ್ತಾ. ರಚನೆ ಆದ ನಂತರ ಭಾರತೀಯರನ್ನು ಉದ್ದೇಶಿಸಿ ರೇಡಿಯೋ ಭಾಷಣ ಮಾಡ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಈ ರೇಡಿಯೋ ಭಾಷಣ ಮಾಡುವಾಗ ಮಹಾತ್ಮ ಗಾಂಧಿಯವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ. ರಾಷ್ಟ್ರಪಿತ ಅಂತ ಅಷ್ಟೇ ಕರೀಲಿಲ್ಲ, ಅದರ ಜೊತೆ ಕೆಲವೊಂದು ಅಂಶಗಳನ್ನು ಹೇಳ್ತಾರೆ. ಆ ಅಂಶಗಳನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ ನೇತಾಜಿ ಅವರು ರಾಷ್ಟ್ರಪಿತ ಅಂತ ಕರೆದಿದ್ದು ವ್ಯಂಗ್ಯವಾಗೋ ಅಥವಾ ಬಿರುದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗೆ ಪಾಯಿಂಟ್ಗಳು ಯಾವ ಅಂತ ನೋಡೋಣ. ಮೊದಲನೇ ಪಾಯಿಂಟ್ ಹೇಳ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಐತಿಹಾಸಿಕ ಯುದ್ಧ ವಿಧಾನದಿಂದ ಅಂದರೆ ಸಶಸ್ತ್ರ ಹೋರಾಟದ ಮೂಲಕವೇ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಗುತ್ತದೆ ಅಂತ ಭಾರತೀಯರಿಗೆ ಮನವರಿಕೆಯಾಗಿದೆ. ಯಾವುದೇ ಮನವೊಲಿಕೆ ಮತ್ತು ನೈತಿಕ ಒತ್ತಡದಿಂದ, ನಿಮ್ಮ ಅಹಿಂಸೆ ಹೋರಾಟದಿಂದ ಬ್ರಿಟಿಷರು ಸ್ವಾತಂತ್ರ್ಯ ಕೊಡಲ್ಲ. ಭಾರತೀಯರ ಸ್ವಾತಂತ್ರ್ಯದ ಕೂಗು ಅವರಿಗೆ ಕೇಳಿಸಲ್ಲ. ಕೇಳಿಸಿದ್ರು ಅವರು ಪರಿಗಣಿಸುವುದನ್ನು ಹೇಳುವುದರ ಮೂಲಕ ಗಾಂಧೀಜಿಯವರ ಹೋರಾಟದಲ್ಲಿ ಭಾರತೀಯರಿಗೆ ನಂಬಿಕೆ ಇಲ್ಲ, ನನಗೂ ನಂಬಿಕೆ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಎರಡನೇ ಪಾಯಿಂಟ್ ಹೇಳ್ತಾರೆ, ನಾನು ಭಾರತದಲ್ಲಿ ಆರಾಮಾಗಿರಬಹುದಿತ್ತು. ವಿಶ್ವಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಜೈಲಲ್ಲಿ ನಾನು ನೆಮ್ಮದಿಯಾಗಿರ್ಬೋದಾಗಿತ್ತು. ಹೀಗೆ ಮಾಡೋದ್ರಿಂದ ನಾನು ವೈಯಕ್ತಿಕವಾಗಿ ನನಗೇನು ಕಳೆದುಕೊಳ್ತಿರಲಿಲ್ಲ ಅನ್ನೋದರ ಮೂಲಕ ಮಹಾತ್ಮ ಗಾಂಧಿಯವರ ಉಪವಾಸ ಮತ್ತು ಜೈಲುವಾಸವನ್ನು ಅಣಕಿಸ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಮೂರನೇ ಪಾಯಿಂಟ್ ಹೇಳ್ತಾರೆ, ಜಪಾನ್ ಈ ವಿಶ್ವಯುದ್ಧ ನಡೀಬೇಕಂದ್ರೆ ಜಪಾನ್ ನಮಗೆ ಸ್ವಾತಂತ್ರ್ಯ ಪಡೆಯಲು ಸಹಾಯ ಮಾಡಲು ಮುಂದೆ ಬಂದಿದೆ. ಆದರೆ ಈ ಜಪಾನ್ ಹೇಗೆ ಸಹಾಯ ಮಾಡುತ್ತದೆ ಅನ್ನೋದರ ಮೂಲಕ ನಮ್ಮ ಭಾರತೀಯರು ನಮಗೆ ಎಷ್ಟು ಸಹಕಾರ ಮಾಡ್ತಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳೋದರ ಮೂಲಕ ಜಪಾನ್ ಸಹಾಯ ಮಾಡಲು ಮುಂದೆ ಬಂದಿದೆ, ಆದರೆ ಭಾರತೀಯರಿಗೆ ಸಹಕಾರ ಮಾಡಲು ಸಿದ್ಧವಿಲ್ಲ ಅಂತ ಅವರ ವಿರುದ್ಧ ಗುಡುಕ್ತಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ನಾಲ್ಕನೇ ಪಾಯಿಂಟ್ ಹೇಳ್ತಾರೆ, ನಿಮಗೆ ತಿಳಿದಿರುವ ಹಾಗೆ ನಾನು ಅಂತಾರಾಷ್ಟ್ರೀಯ ವ್ಯವಹಾರಗಳ ವಿದ್ಯಾರ್ಥಿಯಾಗಿದ್ದೆ. ವಿಶ್ವಯುದ್ಧ ನಡೆಯೋಕ್ಕಿಂತ ಮುಂಚೆನೇ ನನಗೆ ಅಂತಾರಾಷ್ಟ್ರೀಯ ನಾಯಕರು ಮತ್ತು ವ್ಯಕ್ತಿಗಳ ಪರಿಚಯವಿದೆ. ಹೀಗಾಗಿ ಕುತಂತ್ರ ರಾಜಕಾರಣದಿಂದ ನನ್ನನ್ನು ಮುಗಿಸ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ಅದು ನಿಮ್ಗೆ ತಪ್ಪು ಅಂತ ಹೇಳೋದ್ರ ಮೂಲಕ 1939ರಲ್ಲಿ ಮಾಡಿದ ಅನ್ಯಾಯದ ವಿರುದ್ಧ ನೇತಾಜಿ ಸುಭಾಷ್ ಚಂದ್ರ ಅವರು ಗುಡುಕ್ತಾರೆ. ಐದನೇ ಪಾಯಿಂಟ್ ಹೇಳ್ತಾರೆ, ಆಜಾದ್ ಹಿಂದ್ ಸರ್ಕಾರವನ್ನು ಸ್ಥಾಪನೆ ಆಗಿರುತ್ತೆ. ಅಲ್ಲಿ ಜರ್ಮನ್, ಜಪಾನ್ ಎಷ್ಟೊಂದು ಜನ ಸಾಕ್ಷಿಯಾಗಿರ್ತಾರೆ. ಈ ಆಜಾದ್ ಹಿಂದ್ ಸರ್ಕಾರದ ಸಶಸ್ತ್ರ ಹೋರಾಟದಿಂದ ಭಾರತವನ್ನು ಸ್ವಾತಂತ್ರ್ಯಗೊಳಿಸ್ತೀವಿ ಅಂತ ಹೇಳೋದ್ರ ಮೂಲಕ ನೀವು ಕೂಡ ಈ ಆಜಾದ್ ಹಿಂದ್ ಸರ್ಕಾರವನ್ನು ಒಪ್ಪಿಕೋಬೇಕಂತ ಒತ್ತಾಯ ಮಾಡ್ತಾರೆ ಮಹಾತ್ಮ ಗಾಂಧಿಯವರಿಗೆ. ಕೊನೆಯದಾಗಿ ಆರನೇ ಪಾಯಿಂಟ್ ಹೇಳ್ತಾರೆ, ಭಾರತದಿಂದ ಬ್ರಿಟಿಷರನ್ನು ಓಡಿಸಿದ ನಂತರ ದೆಹಲಿಯಲ್ಲಿ ವೈಸ್ರಾಯರ ಭವನದ ಮೇಲೆ ಭಾರತೀಯ ಧ್ವಜವನ್ನು ಹಾರಿಸುವುದಕ್ಕೋಸ್ಕರ ಈ ಸಶಸ್ತ್ರ ಹೋರಾಟ ಮುಂದುವರಿಯುತ್ತದೆ. ಈ ಹೋರಾಟಕ್ಕೆ ನಿಮ್ಮ ಆಶೀರ್ವಾದ ಮತ್ತು ಬೆಂಬಲ ಬೇಕಾಗುತ್ತದೆ ರಾಷ್ಟ್ರಪಿತ ಅಂತ ಹೇಳ್ತಾರೆ. ಯಾರು ಅಹಿಂಸೆ ಅಂತ ಕೂತಿದ್ರು ಅವರಿಗೆ ರಾಷ್ಟ್ರಪಿತ ಅಂತ ಕರೆದು ಸಶಸ್ತ್ರ ಹೋರಾಟಕ್ಕೆ ಅವರ ಆಶೀರ್ವಾದವನ್ನು ಪಡೆಯೋದರ ಮೂಲಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧಿಯವರ ಹೋರಾಟವನ್ನು ವಿಳಂಬಿಸಿದ್ದಾರೆ. ಆದ್ದರಿಂದ ಸುಭಾಷ್ ಚಂದ್ರ ಬೋಸ್ ಇರುವವರೆಗೂ ಮಹಾತ್ಮ ಗಾಂಧಿಯವರಿಗೆ ಯಾರೂ ರಾಷ್ಟ್ರಪಿತ ಅಂತ ಕರೆಯಲಿಲ್ಲ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧಿಯವರಿಗೆ ರಾಷ್ಟ್ರಪಿತ ಅಂತ ಕರೆದಿದ್ದು ವ್ಯಂಗ್ಯವಾಗಿ ಹೊರತು ಯಾವುದೇ ವಿರೋಧಲ್ಲ ಅನ್ನುವ ಸತ್ಯ ನಮಗೆ ಅರ್ಥವಾಗುತ್ತೆ. ಈ ಸತ್ಯ ಇಲ್ಲಿವರೆಗೂ ಯಾರೂ ಹೇಳೋ ಪ್ರಯತ್ನವೂ ಮಾಡಲಿಲ್ಲ. ಧನ್ಯವಾದ.